ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಲೈಟ್ ಆಗಿರುವಂಥ ನಾಷ್ಟಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಇವಾಗ ನೋಡಿರಿ, ಮೀಡಿಯಮ್ ಅವಲಕ್ಕಿನ ನಾನು ತೊಗೊಂಡಿದ್ದೀನಿ. ತೆಳು ಬರುತ್ತೆ, ತುಂಬ ದಪ್ಪಾಗಿರೋದಿಲ್ಲ ಅದು. ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೊಮಾಟೋನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಅವಲಕ್ಕಿ ಅಂದರೆ ಶೇಂಗಾ ಇರಲೇಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಕಿದರೆ. ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಬೇಗನೆ ಬೆಳಗ್ಗೆ ರೆಡಿ ಆಗುವಂಥ ನಾಷ್ಟಾ ರೆಸಿಪಿ. ಇದಕ್ಕೆ ಇವಾಗ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ಕಡಿಮೆ ಹಾಕಿದರೆ ವನ ಅನಿಸ್ಬಿಡುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ಶೇಂಗಾನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ, ಶೇಂಗಾ ಚೆನ್ನಾಗಿ ಕೆಂಪಗಾಗಲಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಮೊದಲೇ ಹಾಕಿದರೆ ಹೊತ್ತೋಗುತ್ತೆ ಅಂತ ಇವಾಗ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗ ಹೆಚ್ಚಿಟ್ಕೊಳ್ಳೋಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಕ್ವಿಕ್ಕಾಗಿ 2-3 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಅವಲಕ್ಕಿ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ಲೈಟಾಗೂ ಇರುತ್ತೆ ಮತ್ತು ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅವಲಕ್ಕಿ. ಟೊಮೆಟೊ ಹಾಕಿ ಫ್ರೈ ಮಾಡಿರಿ. ಇವಾಗ ಹೆವಿ ಫುಡ್ ಅನಿಸಲ್ಲ ಇದು. ಬೆಳಗ್ಗೆ ನಾವು ಲೈಟಾಗಿ ನಾಷ್ಟ ಮಾಡೋರಿದ್ದರೆ ಇದನ್ನು ಟ್ರೈ ಮಾಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿರಿ ಚೆನ್ನಾಗಿ. ತುಂಬ ಟೇಸ್ಟಿಯಾದಂಥ ಅವಲಕ್ಕಿ ಇವಾಗ ರೆಡಿ ಆಗುತ್ತೆ. ಇವಾಗ ನೋಡಿರಿ, ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಕ್ಕರೆನ ನಾನು ಹಾಕ್ತಾಯಿದ್ದೀನಿ. ನಾವು ಕಂಪಲ್ಸರಿ ಹಾಕ್ತೀವಿ. ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿ 1-2 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಒಗ್ಗರಣೆನ ಬಿಟ್ಬಿಡಿ. ಇವಾಗ ನೋಡಿರಿ, ಸರಿಯಾಗಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹಿತ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಮ್ಮೆ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್, ಅವಲಕ್ಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿರಿ ಮತ್ತು ತಪ್ಪದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಿದ್ದೀನಿ. ಇವಾಗ ನೋಡಿರಿ, ಅವಲಕ್ಕಿನ ನೀರು ಹಾಕಿ ನೆನೆಸಿ ಈಗ 2 ಸರಿ ಇದನ್ನು ವಾಶ್ ಮಾಡಿ 1-2 ನಿಮಿಷ ನೀರಿನಲ್ಲಿ ನೆನೆಸಿಡೋಣ. ನೋಡಿರಿ, ಇವಾಗ ಅವಲಕ್ಕಿ ಚೆನ್ನಾಗಿ ನೆನೆದಿದೆ. ಇದನ್ನು ಇವಾಗ ಒಗ್ಗರಣೆಗೆ ಸೇರಿಸಿ ಕಲಸೋಣ. ಪಲ್ಯ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದು. ಅದಕ್ಕೆ ಡೈರೆಕ್ಟಾಗಿ ನೆನೆಸಿಟ್ಟಂಥ ಅವಲಕ್ಕಿನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಸರಿಯಾಗಿ ಮಿಕ್ಸ್ ಮಾಡಿರಿ. ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ಬಿಸಿನಲ್ಲೇ ಅವಲಕ್ಕಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ಈಗ ಅವಲಕ್ಕಿ ನಾಷ್ಟ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಇವಾಗ ನೋಡಿರಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ ಟಿಫನ್ಗೆ ಅವಲಕ್ಕಿ. ಇದ್ರ ಜೊತೆ ನಾವು ಪುಟಾಣಿ ಚಟ್ನಿನ ಮಿಕ್ಸ್ ಮಾಡಿ ತಿಂತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿರಿ. ಸಪೋರ್ಟ್ ಮಾಡ್ತಾ